ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಇದೆಂತ ಸ್ಥಿತಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೋಡ್ಲೇಬೇಕಾದಂತ ಸುದ್ದಿ ಇದು. ಅಂಗನವಾಡಿ ಅಂದ್ರೆ ಯಾಕಿಷ್ಟು ತಾತ್ಸಾರ? ಇಲ್ಲಿ ಜನ ಮೂಗ್ ಮುರಿತಾರಲ್ಲ, ಯಾಕೆ ಗೊತ್ತಾ? ಅಲ್ಲಿ ಅವ್ಯವಸ್ಥೆಯ ಆಗರ ಆಗಿರುತ್ತೆ ಅಂಗನವಾಡಿ ಅನ್ನುವಂಥದ್ದು. ಯಾಕೆಂದ್ರೆ ಎಲ್ಲೂ ಕೂಡ ಸರಿಯಾದಂತ ಸೌಲಭ್ಯಗಳಿಲ್ಲ. ಆ ಕಾರಣಕ್ಕೋಸ್ಕರನೇ ಪೋಷಕರು ಕೂಡ ಅಷ್ಟೇ, ಮನೆ ಪಕ್ಕದಲ್ಲಿ ಅಂಗನವಾಡಿ ಇದ್ರೂ ಕೂಡ ಕಳ್ಸಕ್ಕೆ ಹಿಂದೆ ಮುಂದೆ ಹೋಗ್ತಾರೆ. ನಮ್ಮ ಮಕ್ಕಳು ಬೇಕಾದ್ರೆ ಪ್ರೈವೇಟ್ ಸ್ಕೂಲಿಗೆ ಹೋದ್ರೂ ಪರವಾಗಿಲ್ಲ, ಇಂಥ ಕಡೆ ಹೋಗ್ಬಾರ್ದು ಅನ್ನುವಂಥ ನಿಲುವು ಯಾಕೆ ಬರ್ತಾರೆ, ಯಾಕೆ ನಿರ್ಧಾರ ಮಾಡ್ತಾರೆ ಅಂದ್ರೆ ಈ ಕಾರಣಕ್ಕೆ ಮಕ್ಕಳಿಗೆ ಸರಿಯಾದಂಥ ಅಂಗನವಾಡಿ ಕಟ್ಟಡ ಇಲ್ಲ. HD ಕೋಟೆ ಮಹದೇಶ್ವರ ಗಿರಿಜನ ಕಾಲೋನಿಯ ಕಟ್ಟಡ ಇತ್ತು, ಕುಸಿಯೋ ಹಂತಕ್ಕೆ ತಲುಪಿದೆ ಅಂಗನವಾಡಿ ಕೇಂದ್ರ. ಆದರೂ ಕೂಡ ಅಲ್ಲಿ ಅಂಗನವಾಡಿಯನ್ನು ನಡೆಸಲಾಗ್ತಾ ಇದೆ. ಪೋಷಕರು ಕೂಡ ಹಿಂದೆ ಮುಂದೆ ನೋಡ್ತಾರೆ. ಗಿರಿಜನರು ಪಾಪ ಅಲ್ಲಿ ಮಕ್ಕಳನ್ನ ಅವರಿಗೆ ಗೌರ್ಮೆಂಟ್ನ ಸೌಲಭ್ಯಗಳು ಬಿಟ್ಟರೆ ಪ್ರೈವೇಟಿಗೆ ಕಳಿಸ್ಲಿಕ್ಕೂ ಕೂಡ ಸರಿಯಾದಂತಹ ಒಂದು ದುಡಿಮೆ ಇಲ್ಲ. ಸೊ ಹೀಗಾಗಿ ಅಂಗನವಾಡಿಯನ್ನು ಅವಲಂಬಿಸಬೇಕಾಗಿದೆ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದರೆ. ಆದರೆ ಅದು ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ. ಕಟ್ಟಡಕ್ಕೆ ದೊಡ್ಡ ದೊಡ್ಡ ಬಿಲಗಳು ಬಿದ್ದಿದ್ದಾವೆ. ಬಿರುಕು ಬಿಟ್ಟಿರುವಂಥ ಅಂಗನವಾಡಿ ಕಟ್ಟಡ, ಮಕ್ಕಳನ್ನ ಅಂಗನವಾಡಿಗೆ ಕಳಿಸ್ಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಜನ. ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆತಂಕ, ಜೀವ ಭಯದಲ್ಲೇ ಮಕ್ಕಳು, ಗರ್ಭಿಣಿ, ಬಾಣಂತಿಯರ ಹಾರೈಕೆ. ಭೀಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಮಹದೇಶ್ವರ ಕಾಲೋನಿ ಸೂಕ್ತವಾದಂತ ಕಟ್ಟಡ ನಿರ್ಮಿಸಲಿಕ್ಕೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು ನೀವು ಹೇಗಿದೆ ಅಲ್ಲಿ ಅಂತ. ಮಹದೇಶ್ವರ ಕಾಲೋನಿ ಅಂತ ಆಡಿಲಿ 10 ಮಕ್ಕಳು ಅಂಗನವಾಡಿ ಇಲ್ದೇನೆ ಹೋಗಕ್ಕಾಗ್ತಿಲ್ಲ. ಕಟ್ಟಡ ಎಲ್ಲ ಬಿರುಕು ಬಿಟ್ಟೈತೆ. ಅದಕ್ಕೆ ತಾಯಂದಿರು ಕಳಿಸೋಕ್ಕೆ ಹೆದರ್ಕೋತಾ ಇದ್ದಾರೆ. ಹಾವು ಹೆಗಣ ಎಲ್ಲ ಬಂದು ಓಡಾಡ್ತೈತೆ. ಎಲ್ಲ ವ್ಯವಸ್ಥೆ ಇದ್ರೂ ಕಟ್ಟಡ ಇಲ್ದಿರೋ ಕಾರಣ ಮಕ್ಕಳನ್ನ ಸ್ಕೂಲ್ ಕಳ್ಸೋಕ್ಕೆ ತಾಯಂದಿರು ಹೆದರ್ಕೋತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಮಾಡ್ಕೊಡ್ಬೇಕು ಅಂತ ಕೇಳ್ತೀವಿ ಸರ್. ಈಗ ನಮ್ಗೆ ಈ ತರ ಅಂಗನವಾಡಿಲಿ ಈ ತರ ಸಮಸ್ಯೆ ಆಗಿದೆ. ಆದ್ರೆ ಸುಮಾರು ಜೊತೆ ಅಧಿಕಾರಿಗಳ ಜೊತೆ ನಾವು ಮಾತಾಡಿದೀವಿ. ಆದ್ರೆ ಇನ್ನೇನು 3-4 ತಿಂಗಳಾಯ್ತು ಸರ್ ಅಂಗನವಾಡಿ ನೀತಿ. 1.5 ವರ್ಷ ಆಯ್ತು. ಅದ್ರ ಟೀಚರ್ ಇಲ್ಲ, ಅಂಗನವಾಡಿ ಇದು ಇಲ್ಲ. ಇನ್ನೇನು ಮಕ್ಕಳು ಒಳಗಡೆ ಕೂತ್ಕೊಂಡ್ರೆ ಮೇಲೆನೆ ಬಿದ್ದೈತೆ ಅಂದ್ರೆ ತುಂಬಾ ಹೆದರಿಕೆ ಆಗ್ಬಿಟ್ಟು ನಾವು ಅಂಗನವಾಡಿ ಕಳಿಸ್ತಲ್ಲ ಮಕ್ಕಳುಗಳನ್ನ. ನಾವು ಪುನಃ ಇದ್ರ ಬಗ್ಗೆನ ಒಂದು ವಾರದಲ್ಲಿ ತನಿಖೆ ತಗೊಂಡಿಲ್ಲ ಅಂದ್ರೆ ನಾವು ಕೋಟೆಗೆ ತಾಲೂಕು ಆಫೀಸ್ ಮನೆ ಮುಂದೆ ಬಂದು ನಾವು ಜಾಂಡ ಬಿಡೋದಂತ ಗ್ಯಾರಂಟಿ ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂಥರ ಪಾಳು ಕೊಂಪೆ ಇದ್ದಂತಿರುವಂಥದ್ದು ಅಂಗನವಾಡಿ ಇದ್ರೆಷ್ಟು ಓದ್ರೆಷ್ಟು ಅನ್ನುವ ರೀತಿಯಲ್ಲಿರುವಂಥದ್ದು. ಆದರೆ ಅಪಾಯವನ್ನು ಎದುರಿಸಬೇಕಾಗಿರುವಂಥವ್ರು ಅಲ್ಲಿ ಇರುವಂಥ ಮಕ್ಕಳು, ಅಂಗನವಾಡಿ ಟೀಚರ್ಗಳು ಮತ್ತು ಒಂದು ಕಡೆ ಯಾರು ಬರ್ತಾರೆ ಅಲ್ಲಿ ಗರ್ಭಿಣಿಯರು, ಬಾಣಂತಿಯರು, ಅವರು ಅಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಇದು ಅಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ವಾ? ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಪ್ರಸ್ತಾವನೆಯನ್ನು ಏನಾದರೂ ಸಲ್ಲಿಸಿದ್ದಾರಾ ಇಲ್ವಾ? ನಿಜಕ್ಕೂ ಕೂಡ ಇದು ಮೈಸೂರು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಇಂಥದ್ದೊಂದು ಅಂಗನವಾಡಿ ಸ್ಥಿತಿ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಯಾಕಂತ ಹೇಳಿದ್ರೆ ಎಚ್ ಡಿ ಕೋಟೆಯ ಮಹದೇಶ್ವರ ಗಿರಿಜನ ಕಾಲೋನಿ ಏನಿದೆ, ಇಲ್ಲಿ ಸುಮಾರು ಜನ ಮಕ್ಕಳು ಇಲ್ಲಿ ಇರುವಂತದ್ದು. ಸುಮಾರು 65ಕ್ಕೂ ಹೆಚ್ಚು ಕುಟುಂಬಗಳಿರುವಂತ ಒಂದು ಕಾಲೋನಿ ಇದು. ಸದ್ಯ ಈಗ ಇಲ್ಲಿರುವಂತ ಅಂಗನವಾಡಿ ಇನ್ನೇನು ಕುಸಿದು ಬೀಳುವಂತಹ ಹಂತಕ್ಕೆ ತಲುಪಿದೆ. ಈ ಗ್ರಾಮದ ಅಂದ್ರೆ ಅಂಗನವಾಡಿಗೆ ಮಕ್ಕಳನ್ನು ಕಳಿಸುವ ಪೋಷಕರು ಇರ್ಬೋದು, ಎಲ್ಲರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಎಷ್ಟೇ ಬಾರಿ ತಂದ್ರು ಕೂಡ ಅವರು ಯಾವುದೇ ರೀತಿಯಲ್ಲೂ ಸಹ ಇದನ್ನ ಅಭಿವೃದ್ಧಿ ಪಡಿಸುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಈಗ ಈ ಕಳೆದ ಒಂದು ತಿಂಗಳ ಹಿಂದಷ್ಟೇ 400ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ಸಿಎಂ ಸಿದ್ದರಾಮಯ್ಯನವರು HD ಕೋಟೆ ತಾಲೂಕಿಗೆ ಕೊಟ್ಟು ಈ ಸ್ಟೋರಿಯನ್ನ ಖುದ್ದು ಅನಿಲ್ ಚಿಕ್ಕಮಾದ್ ಅವರು ನೋಡ್ಬೇಕು, ಹಾಗೂ ಏನು ಮಹಿಳಾ ಮತ್ತು ಮಕ್ಕಳ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಡ್ಬೇಕಾಗಿರುವಂತಹ ಒಂದು ಸ್ಟೋರಿ. ಯಾಕಂತ ಹೇಳಿದ್ರೆ ಪುಟ್ಟ ಮಕ್ಕಳು ಇರುವಂತ ಅಂಗನವಾಡಿಗಳು, ಇಲಿ ಹೆಗ್ಣಗಳು, ಹಾವುಗಳು ಓಡಾಡ್ತಾ ಇದ್ರೆ ಎಷ್ಟೋ ಮಟ್ಟಿಗೆ ಅಲ್ಲಿನ ಅಧಿಕಾರಿಗಳು ಇದರ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನುವಂಥದ್ದು ಕಂಡುಬರುತ್ತೆ. ಸದ್ಯಕ್ಕೆ ಈಗ ಮಾತನಾಡ್ತೀನಿ ಆನಂದ್. ನಮ್ಮ ಜೊತೆ CDPO ಆಗಿರುವಂತ ದೀಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಅಂಗನವಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ವಿ, HD ಕೋಟೆಯಲ್ಲಿರುವಂತದ್ದು ಪಾಳ್ ಕೊಂಪೆ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ, ಯಾವುದೇ ಸೌಲಭ್ಯಗಳಿಲ್ಲ. ಅದ್ ನಿಮ್ ಗಮನಕ್ಕೆ ಬಂದಿದ್ಯಾ? ಸರ್, ನಾನು ರಿಪೋರ್ಟ್ ಮಾಡ್ಕೊಂಡು 2 ಮಂತ್ಸ್ ಆಯ್ತು. ನನಗೆ ಬಂದಿರೋ ಅದು ನಾವು ಗೊತ್ತಿರೋ ಹಂಗೆ ಅದನ್ನ ನಾವು 8 ತಿಂಗಳಿಂದನೇ ಅಲ್ಲಿ ಅಂಗನವಾಡಿನ ನಡೆಸ್ತಾ ಇಲ್ಲ, ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ. ಓಕೆ, ಬಟ್ ಇನ್ನೂ ಅಲ್ಲೇ ಮಕ್ಕಳನ್ನ ಕಳಿಸಲಾಗ್ತಾ ಇದೆ, ಬೇರೆ ಕಡೆ ಇನ್ನೂ ಶಿಫ್ಟ್ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಖಂಡಿತ ಇಲ್ಲ ಸರ್. ಹಿಂದೆ ಇದ್ದ CDPOನೇ ಅದನ್ನ ಚೇಂಜ್ ಮಾಡಿದ್ದಾರೆ. ಮಕ್ಕಳೆಲ್ಲ ಇನ್ನೂ ಅಲ್ಲೇ ಓದ್ತಿದ್ದಾರೆ. ನಮ್ಗೆ ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ. ನಮ್ಮ ರಿಪೋರ್ಟರ್ ಹೋಗಿ ಸರ್, ಬಿಲ್ಡಿಂಗ್ ಇದೆ. ಬಿಲ್ಡಿಂಗಿಗೆ ನಾವು ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಇವಾಗ ಆಗಲೇ ಪ್ರಸ್ತಾವನೆ ಕಳಿಸಿದೀವಿ. ಸ್ಯಾಂಕ್ಷನ್ ಕೂಡ ಆಗಿದೆ ಸರ್. ಇನ್ನೇನು ಅದನ್ನ ಸ್ಟಾರ್ಟ್ ಮಾಡಿಸ್ತೀವಿ. ಅಂದ್ರೆ ಇನ್ನು ಬಿಲ್ಡಿಂಗಿಗೆ ಇನ್ನು ಶಿಫ್ಟ್ ಆಗಿಲ್ಲ ಇವರು, ಅದೇ ಬಿಲ್ಡಿಂಗ್ ಅಲ್ಲೇ ಇದ್ದಾರೆ ಈ ಮಕ್ಕಳು? ಇಲ್ಲ ಸರ್, ಅದೇ ಬಿಲ್ಡಿಂಗ್ ಅಲ್ಲಿ ಇಲ್ಲ. ಅದನ್ನ ಸ್ಟಾಪ್ ಮಾಡಿನೇ 6 ಮಂತ್ಸ್ ಮೇಲಾಗಿದೆ. ಅಂದ್ರೆ ಅದು ಈಗ ರನ್ನೇ ಆಗ್ತಾ ಇಲ್ಲ. ಹೊಸ ಬಿಲ್ಡಿಂಗ್ ಕಟ್ಟೋವರೆಗೂ ಅಲ್ಲಿ ಅಂಗನವಾಡಿ ಕೇಂದ್ರನೇ ಇಲ್ಲ.
ಇಲ್ಲ ಸರ್, ಪರ್ಯಾಯ ವ್ಯವಸ್ಥೆ ಮಾಡಿದೀವಿ ನಾವು. ನೀವೇನ್ ಹೇಳ್ತಿದ್ರೆ ಆ ಅಂಗನವಾಡಿಲಿ ನಾವು ಅಂಗನವಾಡಿ ನಡೆಸ್ತಾ ಇಲ್ಲ, ಆ ಬಿಲ್ಡಿಂಗ್ ಅಲ್ಲಿ ಅಂಗನವಾಡಿ ನಡೆಸ್ತಾ ಇಲ್ಲ ಅಂತ ಹೇಳ್ತೀವಿ. ಓಕೆ, ಅದು ಬಟ್ ನಾವು ಈಗಷ್ಟೇ ನಮ್ಮ ಪ್ರತಿನಿಧಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಲ್ಲಿದ್ದಂಥ ಜನರು ಕೂಡ ಮಾತನಾಡಿದ್ದಾರೆ, ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು, ತನಿಖೆ ಆಗಬೇಕು, ನಮ್ಗೆ ಹೊಸ ಬಿಲ್ಡಿಂಗ್ ಬೇಕು ಅಂತ ಆಗ್ರಹಿಸ್ತಾ ಇದ್ರು. ಈಗಷ್ಟೇ ನಿನ್ನೆ ಅಷ್ಟೇ ಅವರನ್ನ ಮಾತನಾಡ್ಸ್ಕೊಂಡ್ಬಂದು ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೀವಿ ನಾವು. ಸರ್, ನರೇಗಾ ಯೋಜನೆಯಲ್ಲಿ ಹೊಸ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ, ಇನ್ನೇನು ಅದನ್ನ ಕಟ್ಲಿಕ್ಕೆ ಕೂಡ ಕ್ರಮ ವಹಿಸಿದೀವಿ. ಆಗುತ್ತೆ ಸರ್ ಬಿಲ್ಡಿಂಗ್. ಓಕೆ ಓಕೆ, ಧನ್ಯವಾದ ದೀಪಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸೊ ದೀಪಾ ಅವರು ಹೇಳ್ತಾ ಇದ್ದಾರೆ, ಹೊಸ ಬಿಲ್ಡಿಂಗಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ, ಅದನ್ನ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ, ಓಕೆ ಆಗಿದೆ ಅಂತ. ಈಗ ಆಲ್ರೆಡಿ ಬೇರೆ ಕಡೆನೂ ಕೂಡ ಮಕ್ಕಳನ್ನ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ನಾವು ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ, ಅಲ್ಲಿ ರನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಪ್ರತಿನಿಧಿ ಅಲ್ಲಿ ರನ್ ಮಾಡ್ಲಾಗ್ತಾ ಇದೆ, ಅಲ್ಲೇ ಮಕ್ಕಳು ಓದ್ತಾ ಇದ್ದಾರೆ, ಆತಂಕದ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ರು. ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ದೀಪಾ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಾ? ಪೃಥ್ವಿ, ಹೌದು, ಅವ್ರು ಹೇಳ್ತಾ ಇದ್ದಾರೆ ನಾವು ಪ್ರಸ್ತಾವನೆಯನ್ನ ಕೊಟ್ಟಿದ್ದೇವೆ, ಹೊಸ ಬಿಲ್ಡಿಂಗ್ ಮಾಡ್ತೀವಿ ಅಂತ. ಆದ್ರೆ ಸದ್ಯಕ್ಕೆ ಅಲ್ಲಿಗೆ ಅಲ್ಲಿ ರನ್ನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ತೋರಿಸ್ತಾ ಇರುವಂತ ಒಂದು ಕಟ್ಟಡದಲ್ಲಿ ನಾವು ರನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಬೇರೆ ಕಡೆ ಶಿಫ್ಟ್ ಮಾಡಿದೀವಿ ಮಕ್ಕಳನ್ನ ಅಂತ. ಇಲ್ಲ ಪೃಥ್ವಿ, ಅದು ನಿಜಕ್ಕೂ ಕೂಡ ಸುಳ್ಳು. ಯಾಕಂತ ಹೇಳಿದ್ರೆ ಖುದ್ದು ಪೋಷಕರೇ ಈ ಕುರಿತು ಆರೋಪವನ್ನ ಮಾಡಿದ್ದಾರೆ. ಆ ಕುರಿತು ಸಹ ನಮ್ಮ ಬಳಿ ವಿಡಿಯೋ ರೆಕಾರ್ಡಿಂಗ್ ಸಹ ಇದೆ. ಪೋಷಕರ ಆರೋಪ ಎಷ್ಟೇ, ಇವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳು ಅಂಗನವಾಡಿ ಕೇಂದ್ರಗಳಿಗೆ ಮಾತನಾಡಿದ್ರು ಆನಂದ್. ಈಗಷ್ಟೇ ನಾನು ಮಾತನಾಡಿದೆ. ಆಕ್ಚುಲಿ ನೀವು ಲೈನ್ ಅಲ್ಲಿ ಇದ್ರೆ ಇಂಟರಪ್ಟ್ ಆಗ್ಬೋದಿತ್ತು ಅಂತ ಕಾಣಿಸುತ್ತೆ, ಅದನ್ನ ಮಾಡ್ಲಿಲ್ಲ ಆ ಕೆಲಸನ. ಆಕ್ಚುಲಿ ನಾವು ಮೇನ್ ಆಗಿ ಅವ್ರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಇಲ್ಲ 2 ತಿಂಗಳಾಯ್ತು, ಈ ಹಿಂದಿನ CDPOನೇ ಅದನ್ನ ಶಿಫ್ಟ್ ಮಾಡಿದ್ದಾರೆ ಅಂತೆಲ್ಲ ಕ್ಲಾರಿಟಿಯನ್ನ ಕೊಡ್ತಾ ಇದ್ರು. ಶಿಫ್ಟ್ ಮಾಡಿದ್ದೇ ನಿಜ ಆಗಿದ್ರೆ ಪೃಥ್ವಿ, ಅವರು ಆ ಸ್ಥಳವನ್ನ ತೋರಿಸ್ಬೇಕಿತ್ತು. ಆದ್ರೆ ಅವರೇ ಖುದ್ದು ಒಪ್ಕೋತಾ ಇದ್ದಾರೆ, ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದೀವಿ, ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಅಷ್ಟರೊಳಗೆ ಇನ್ನೊಂದು ಪರ್ಯಾಯ ವ್ಯವಸ್ಥೆನ ಅವರು ಮಾಡ್ಬೇಕಾಗಿತ್ತಲ್ವಾ, ಆ ಕುರಿತು ಅವರು ಮಾಡಿಲ್ಲ. ಅದಕ್ಕಾಗಿಯೇ ಪೋಷಕರು ಸಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಓಕೆ, ನಮ್ಮ ಗಮನಕ್ಕೆ ಬಂದಿತ್ತು. ನಾನು ಈಗಷ್ಟೇ ಅಂದ್ರೆ ಒಂದು 6 ತಿಂಗಳಾಗಿದೆ ಬಂದು ಅಂತೆಲ್ಲ ಹೇಳ್ತಾ ಇದ್ರು. ಓಕೆ ಆನಂದ್, ಇಲ್ಲಿ ಮೇನ್ಲಿ ದೀಪಾ ಅವ್ರಿಗೆ ಮಾಹಿತಿ ಕೊರತೆ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ನಾವು ಶಿಫ್ಟ್ ಮಾಡಿದ್ದೀವಿ ಅನ್ನುವಂಥ ಕ್ಲಾರಿಟಿಯನ್ನೆಲ್ಲ ಕೊಡಲಾಗ್ತಾ ಇದೆ. ಅಲ್ಲಿ ಬೇರೆ ಅಂಗನವಾಡಿಯಲ್ಲಿ ಏನಾದರೂ ಮಕ್ಕಳನ್ನ ಕಳಿಸಿ ಇಲ್ಲಿ ಜಸ್ಟ್ ಆಟ ಆಡ್ಲಿಕ್ಕೆ ಮಾತ್ರ ಏನಾದರೂ ಕರ್ಕೊಂಬರ್ಲಾಗ್ತಾ ಇದೆಯಾ, ಅಥವಾ ಗ್ರಾಮಸ್ಥರೇ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ? ಅದೊಂದು ಡೌಟ್ ಬಂದ್ಬಿಡುತ್ತೆ ಅವ್ರು ಮಾತನಾಡಿದ ರೀತಿ ನೋಡ್ತಾ ಇದ್ದಾರೆ. ಪೃಥ್ವಿ, ಇಲ್ಲ, ಯಾಕಂತ ಹೇಳಿದ್ರೆ ಹಳೆ ಕಟ್ಟಡ ಏನಿದೆ ಅಲ್ಲಿಗೆ ಮಕ್ಕಳನ್ನ ಪೋಷಕರಿಗೆ ಕಳಿಸ್ತಾ ಇಲ್ಲ. ಇವ್ರು ಹೇಳ್ತಾ ಇರೋದು ಹೊಸ ಕಟ್ಟಡವನ್ನ ನಾವು ಮಾಡ್ತಾ ಇದ್ದೇವೆ ಅಂತ. ಆದ್ರೆ ಅಲ್ಲಿವರೆಗೂ ಪರ್ಯಾಯ ಒಂದು. ಓಕೆ ಆನಂದ್, ಇದನ್ನ ನೀವು ಒಂದ್ಸಲಿ ಕ್ಲಾರಿಟಿ ಪಡ್ಕೊಳ್ಳಿ. ಆ ದೀಪಾ ಅವರೇ ಏನಾದರೂ ಸುಳ್ಳು ಹೇಳ್ತಾ ಇದ್ದಾರಾ ಏನು ಅನ್ನುವಂಥದ್ರ ಬಗ್ಗೆ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಮಾಡ್ತೀವಿ. ಧನ್ಯವಾದ ಆನಂದ್.